ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಪರ್ಚುನಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ನನಗೆ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಲಾಸ್ಟ್ ಟೈಮು, ನಂಗೆ ಕೆಲಸ ಮಾಡೋಕ್ಕಾಗಲ್ಲ, ನಂಗೆ ಯಾವಾಗ ನೋಡಿದ್ರು ನಿದ್ದೆ ಬರ್ತದೆ ಅಂತ. ಸೊ ಈ ವಿಡಿಯೋ ಅಂಥವರಿಗೋಸ್ಕರ. ಯಾರಿಗೆ ಅಂತ ಹೇಳಿದ್ರೆ, ಎಲ್ಲ ಟೈಮಲ್ಲಿ ಮಲ್ಕೋತಾರೆ ನೋಡಿ, ಕೆಲಸ ಮಾಡುವಾಗ ನಿದ್ದೆ ಬರ್ತದೆ ನೋಡಿ, ಸ್ಕೂಲ್ ಕಾಲೇಜಲ್ಲಿ ಮಲ್ಕೋತಾರೆ ನೋಡಿ, ಅವ್ರಿಗೋಸ್ಕರ. ಆಯ್ತಾ? ನೀವು ಮಲ್ಕೊಂಡೇ ಹಣ ಮಾಡ್ಬೋದು ಇದ್ರಲ್ಲಿ. ಕೇಳಲಿಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ವಾ? ಸೊ ನಿಮ್ಗೆ ನಿದ್ರೆ ಮಾಡೋಕೆ ತುಂಬಾನೇ ಇಂಟ್ರೆಸ್ಟ್, ಎಲ್ಲ ಟೈಮಲ್ಲಿ ಮಲ್ಕೋತೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ. ನೀವಿದ್ರಲ್ಲಿ 10 ಲಕ್ಷ ತನಕ ಒಂದು ಅಮೌಂಟ್ ಅನ್ನ ಪಡ್ಕೋಬಹುದು. ಆಯ್ತಾ? ಸೊ ಲಾಸ್ಟ್ ನಾನು ಒಂದು 2 years ಬ್ಯಾಕ್ ಈ ವಿಡಿಯೋ ಮಾಡಿದ್ದೆ ಇದೇ ತರ, ಲೈಕ್ ಇದ್ರ ಬಗ್ಗೆ. ಸೊ ಇವಾಗ ವಾಪಸ್ ಇದು ಸೀಸನ್ 5 ಆಯ್ತಾ, ಮಲ್ಕೊಳ್ಳೋ ಚಾಲೆಂಜ್. ಸೊ ಯಾರು ಜಾಸ್ತಿ ಮಲ್ಕೋತಾರೆ ಅವರಿಗೆ 10 ಲಕ್ಷ ತನಕ ಅವರು ಹಣ ಕೊಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಕುಂಭಕರ್ಣಿಯರಿದ್ರೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಲಿ. ಮತ್ತೆ ಅವ್ರು 10 ಲಕ್ಷ ಗೆದ್ದು ನಿಮ್ಗೆ ಒಂದು ಪಾರ್ಟಿ ಕೊಡೋ ಹಂಗೆ ಆಗ್ಲಿ. ಓಕೆನಾ? ಸೊ ಏನಿದ್ದು ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಮತ್ತೆ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಲ್ಲ ಅದಕ್ಕೆ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ಈ ತರದ್ದು ಇನ್ಫಾರ್ಮೇಶನ್ ಕೊಡ್ತೀನಿ, ಮತ್ತೆ ಕೆಲಸಗಳ ಬಗ್ಗೆ, ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆನಾ? ಇವಾಗ ಕಂಪನಿಯ ಹೆಸರು ಇದು ಬಂದ್ಬಿಟ್ಟು ಮ್ಯಾಟ್ರೆಸ್. ಆಯ್ತಾ? ಸೊ ವೇಕ್ ಫಿಟ್ ಅಂತ ತುಂಬಾ ಜನ ಕೇಳಿರ್ಬೋದು ನೀವು ವೇಕ್ ಫಿಟ್ ಬಗ್ಗೆ. ಸೊ ಒಂದು 2-3 ವರ್ಷದ ಹಿಂದೆ ಇದು ಮ್ಯಾಟ್ರೆಸ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಮೀ. ನಂಗೆ ಕೂಡ ಗೊತ್ತಿರಲಿಲ್ಲ ಇದು ಮ್ಯಾಟ್ರೆಸ್ ಅಂತ. ಆಯ್ತಾ? ಸೊ ಅವಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇದು ಚಾಲೆಂಜ್ ಅಂದ್ರು, ಸ್ಲೀಪಿಂಗ್ ಚಾಲೆಂಜ್, ನಿದ್ದೆ ಮಾಡೋ ಚಾಲೆಂಜ್. ಸೊ ನೋಡಿ ಅವ್ರದ್ದು ಪ್ಲಾನ್ ನೋಡಿ. ಇವಾಗ ಅವ್ರು ಯಾರನ್ನಾದ್ರೂ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇಟ್ಕೊಂಡು ಅವರಿಗೆ ಪ್ರಮೋಷನ್ ಮಾಡಿಸಿದ್ರೆ ತುಂಬಾ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತಲ್ಲ. ಸೊ ಅವ್ರು ಇದು ಚಾಲೆಂಜ್ ತಂದ್ಬಿಟ್ರು. ಸೊ ಏನಾಯ್ತು, ವೈರಲ್ ಆಗ್ಬಿಡ್ತು ಇದು ಚಾಲೆಂಜ್. ಸ್ಲೀಪಿಂಗ್ ಚಾಲೆಂಜ್ ಅಂತ ವೈರಲ್ ಆಗ್ಬಿಡ್ತು. ಆಯ್ತಾ? ನಮ್ಮ ಕರ್ನಾಟಕದಲ್ಲಿ ನಂಗೆ ಗೊತ್ತಿಲ್ಲ, ನಾರ್ತ್ ಇಂಡಿಯನ್ ತುಂಬಾ ಜನ ಇದಕ್ಕೆ ಇದು ಮಾಡಿದ್ರು. ಅವ್ರದ್ದು ವಿನ್ ಕೂಡ ಆಗಿದ್ರು, ನಾನು ನೋಡಿದ್ದೆ. ಸೊ ವೈರಲ್ ಆಗ್ಬಿಡ್ತು. ಅವ್ರದ್ದು ಬ್ರ್ಯಾಂಡ್ ಒಂದು ಐಡೆಂಟಿಫೈ ಮಾಡೋ ಥರ ಆಯಿತು. ಆಯ್ತಾ? ಸೊ ಅಲ್ಲಿಂದ ಅವರು ಸ್ಟಾರ್ಟ್ ಮಾಡಿದ್ರು ವೇಕ್ ಫಿಟ್ ಅವರು ಸ್ಲೀಪ್ ಇಂಟರ್ನ್ಶಿಪ್ ಅಂತ. ಓಕೆ, ಸೊ ನಿಮ್ಗೆ ಇದರ ಲಿಂಕ್ ಬೇಕಾದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕೊಡಿ, ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ. ಆಯ್ತಾ? ವೇಕ್ ಫಿಟ್ ಸ್ಲೀಪ್ ಇಂಟರ್ನ್ಶಿಪ್ ಸೀಸನ್ 5 ಆಲ್ರೆಡಿ 4 ಸೀಸನ್ ಮಾಡಿ ಮುಗಿಸಿದ್ದಾರೆ. ಇದು ಬಂದ್ಬಿಟ್ಟು ಸೀಸನ್ 5. ಸ್ಲೀಪ್ ಡೀಪ್ ಫಾರ್ 2 months ಆ್ಯಂಡ್ ಅರ್ನ್ ಬಿಗ್. ಸೊ 2 ತಿಂಗಳು ಚೆನ್ನಾಗಿ ಮಲ್ಕೊಳ್ಳಿ ನೀವು, ನಾವು ನಿಮ್ಗೆ ಹಣ ಕೊಡ್ತೀವಿ ಅಂತ ಹಾಕಿದ್ದಾರೆ. ಓಕೆನಾ? 2 ತಿಂಗಳು 9 ಗಂಟೆ ದಿನಕ್ಕೆ ಮಲ್ಕೊಳ್ಳಕ್ಕೆ ಸಾಧ್ಯ ಆಗೋರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ? ಸೊ ಇವಾಗ ತುಂಬಾ ಜನರಿಗೆ ಅನ್ನಿಸ್ಬೋದು ಅವರು ಹೇಗೆ ಐಡೆಂಟಿಫೈ ಮಾಡ್ತಾರೆ, ನಾವು ಮಲ್ಕೊಂಡಿದೀವ ಇಲ್ಲ ಕೂತ್ಕೊಂಡು ಮಾತಾಡ್ತೀವ ಇಲ್ಲ ಮೊಬೈಲ್ ಯೂಸ್ ಮಾಡ್ತೀವ, ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ. ಸೊ ಗೈಸ್, ಅವರು ನಿಮಗೆ ಮ್ಯಾಟ್ರೆಸ್ ಕೊಡ್ತಾರೆ, ವೇಕ್ ಫಿಟ್ ಮ್ಯಾಟ್ರೆಸ್ ನಿಮಗೆ ಕೊಡ್ತಾರೆ. ಅದ್ರ ಜೊತೆಗೆ ಐ ಥಿಂಕ್ ಏನೋ ವಾಚ್ ಏನೋ ಕಟ್ಲಿಕ್ಕೆ ಹೇಳ್ತಾರೆ ಅನ್ಸುತ್ತೆ, ಏನೋ ಒಂದು. ಆಯ್ತಾ? ಸೊ ಅದ್ರಲ್ಲಿ ಅವರು ಐಡೆಂಟಿಫೈ ಮಾಡ್ತಾರೆ ನೀವು ಮಲ್ಕೊಂಡಿದ್ದೀರಾ ಇಲ್ವಾ, ಎಲ್ಲ ಐಡೆಂಟಿಫೈ ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ. ಓಕೆ, ಸೊ ದಿನಕ್ಕೆ 9 ಗಂಟೆ ಮಲ್ಕೊಳ್ಳೋಕೆ ಸಾಧ್ಯ ಆಗ್ಬೇಕು ನಿಮ್ಗೆ, ಅಂತವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಯಾರಿಗೆ ಒಳ್ಳೇದು ಅಂತ ಹೇಳಿದ್ರೆ, ಯಾವಾಗ್ಲೂ ನೀವು ಮಲ್ಕೊಂಡಿರ್ತಾರೆ ನೋಡಿ, ಲೈಕ್ ಏನೋ ಚಿಂತೆ ಇಲ್ಲದೆ ಇರೋನಿಗೆ ಸಂತೆಯಲ್ಲೂ ನಿದ್ದೆ ಅಂತೆ, ಅದು ಕರೆಕ್ಟ್ ಇಲ್ಲ ಗೊತ್ತೇ ನನಗೆ ಗಾದೆ. ಸೊ ಆ ಥರದವರು ಇವಾಗ ಒಂದು 5 ನಿಮಿಷ ಕೊಟ್ಟರೆ ಸಾಕು, ಅಲ್ಲೇ ಮಲ್ಕೊತಾರೆ. ಸ್ಕೂಲು ಕಾಲೇಜಲ್ಲಿ ಪಾಠ ಮಾಡ್ಬೇಕಾ ಅಲ್ಲೇ ಮಲ್ಕೋತಾರೆ, ತೂಕಡಿಸ್ತಾ ಇರ್ತಾರೆ ನೋಡಿ. ನಿದ್ದೆ ಇಷ್ಟಪಡೋರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅರ್ನ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ಒಬ್ಳು ಹುಡುಗಿ ಹಾಕಿದ್ದಾರೆ ನೋಡಿ, ಪೂಜಾ ಅಂತ. ಇವಳು 9 ಲಕ್ಷ ಅರ್ನ್ ಮಾಡಿದ್ದು. ಆಯ್ತಾ? 9 ಲಕ್ಷ ಮಲ್ಕೊಳ್ಳೋಕ್ಕೆ, ಜಸ್ಟ್ ನಿದ್ದೆ ಮಾಡಲಿಕ್ಕೆ 9 ಲಕ್ಷ ಕೊಟ್ಟಿದ್ದಾರೆ ಇವಳಿಗೆ. ಮೋಸ್ಟ್ಲಿ ಮಲ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅನ್ಸುತ್ತೆ ಇವಳು. ಸೊ ಡ್ರೀಮ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹಾಕಿದ್ದಾರೆ. ಲೊಕೇಶನ್ ಬಂದ್ಬಿಟ್ಟು ನಿಮ್ದು ಬೆಡ್. ಆಯ್ತಾ? ಲೊಕೇಶನ್ ಬೆಡ್ಡೆ. ನೆಕ್ಸ್ಟ್ ಡ್ಯೂರೇಷನ್ 2 ತಿಂಗಳು 9 ಗಂಟೆ ಮಲಗಲಿಕ್ಕೆ ಚಾಲೆಂಜ್ ಇದು. ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಇಂಟರ್ನ್ ಆಗಿ ಜಾಯ್ನ್ ಆಗ್ತೀರಾ, ನೀವು 2 ತಿಂಗಳಲ್ಲಿ ಎಕ್ಸ್ಪರ್ಟ್ ಆಗಿ ಹೋಗ್ತೀರಾ ಮಲ್ಕೊಳ್ಳೋದ್ರಲ್ಲಿ.
ಸೊ ಹೇಗೆ ನೀವು ಬೇರೆ ಜಾಬಿಗೆಲ್ಲ ಟ್ರೈ ಮಾಡಬೇಕಾದ್ರೆ ಇಂಟರ್ನ್ ಆಗಿ ಜಾಯ್ನ್ ಆಗಿ ಎಕ್ಸ್ಪರ್ಟ್ ಆಗ್ತೀರಿ ನೋಡಿ, ಸೇಮ್ ಇಲ್ಲಿ ಕೂಡ ಮಲ್ಕೊಳ್ಳೋದ್ರಲ್ಲಿ ಚಾಲೆಂಜಲ್ಲಿ ಸೊ ನೀವು ಎಕ್ಸ್ಪರ್ಟ್ ಆಗ್ತೀರಿ. 9 hours ಸ್ಲೀಪ್, ಓಕೆನಾ. ಸೊ ರೆಸ್ಪಾನ್ಸಿಬಿಲಿಟಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ, ನಿಮ್ಗೆ ಅರ್ಥ ಆಗ್ಬೋದು ಇದು ಡಿಫ್ರೆನ್ಸ್. ಸೊ ಅದೇ ಅವರು ಮ್ಯಾಟ್ರಿಕ್ಸ್ ಕೊಡ್ತಾರೆ, ವಾಚ್ ಏನೋ ಕೊಡ್ತಾರೆ, ಮತ್ತೆ ಐಡೆಂಟಿಫೈ ಮಾಡ್ತಾರೆ ನೀವು ಎಷ್ಟು ಮಲ್ಕೊಂಡಿರಾ ಅಂತ. ಓಕೆ, ಮತ್ತೆ ಪ್ರಿಫರ್ಡ್ ಕ್ವಾಲಿಫಿಕೇಶನ್ ನಿಮ್ಗೆ ಅನಿಸ್ಬೋದು ಏನು ಗ್ರಾಜುಯೇಟ್ ಆಗಿರ್ಬೇಕಾ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕಾ ಅಂತ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ನನಗೆ ಕೂಡ ಹಂಗೆ ಅನಿಸ್ತು. ಏನಿಲ್ಲ, ಗ್ರಾಜುಯೇಟ್ ಬೇಡ ಪೋಸ್ಟ್ ಗ್ರಾಜುಯೇಟ್ ಬೇಡ. ಏನಂತ ಹೇಳಿದ್ರೆ ನೀವು ಮಲ್ಕೊಳ್ಳೋದ್ರಲ್ಲಿ ಗ್ರಾಜುಯೇಟ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು, ಆಯ್ತಾ. ಮಲ್ಕೊಳ್ಳೋದ್ರಲ್ಲಿ ನಿಮ್ದು ಓದಿರೋದ್ರಲ್ಲೇ ಅಲ್ಲ. ಸೊ ಸ್ಟೂಡೆಂಟ್, ಹೌಸ್ ವೈಫ್, ರಿಟೈರ್ಡ್ಗಳು ಮೋರ್ ದನ್ 18 years ಆಗ್ಬೇಕು ಇದಕ್ಕೆ ಅರ್ಜಿ ಸಲ್ಲಿಸೋಕೆ. ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಆಯ್ತಾ. ಸೊ ಆನ್ ಅ ಮಿಷನ್ ಟು ಪುಟ್ ಇಂಡಿಯಾ ಟು ಸ್ಲೀಪ್ ಆ್ಯಂಡ್ ಹೆಲ್ಪ್ ಪೀಪಲ್ ಅರ್ನ್ ಬಿಗ್. ಸೊ ಅದೇ ಅವರ ಮಷಿನ್ ಅಂತ ಹಾಕಿದ್ದಾರೆ. ಸೊ ಇವರ ಪಾರ್ಟ್ನರ್ ಬಂದ್ಬಿಟ್ಟು ಇದು ನೋಡಿ ಹಿಂದೂಸ್ತಾನಿ ಟೈಮ್ ಅನ್ಸುತ್ತೆ, ಅದು ಆರ್ಟಿಕಲ್ ನಾನು ನೋಡಿದ್ದೆ. ಹೌದಾ ನಿಜಾನ ಅಂತ ನಂಗೊಂದು ಡೌಟ್ ಬಂತು ಫ್ರೆಂಡ್ಸ್. ಸೊ ನಾನದು ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ 2024 ಸೊ ನಾನು ಆ ಟೈಮಲ್ಲಿ ಕೂಡ ವಿಡಿಯೋ ಮಾಡಿದ್ದೆ. ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ತುಂಬ ಜನ ಅರ್ಜಿ ಕೂಡ ಸಲ್ಲಿಸಿದ್ರು. ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾಗಿದೆ ಅಂತ. ಸೊ ಇದು ಜೆನ್ಯೂನ್ ಆಗಿದೆ ಗೈಸ್. ಮಲ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪಾಪ ಅವ್ರು ಅಪ್ಲೈ ಮಾಡಲಿ, ಸಿಗ್ಬೋದು ಯಾರಿಗೆ ಗೊತ್ತು. ಲಾಸ್ಟ್ ಟೈಮ್ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ನೋಡಿ. ಸೊ ಸೀಸನ್ 4 ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಆಯ್ತಾ. ಸೀಸನ್ 3 ಸೆಲೆಕ್ಟ್ ಆಗಿರೋರು ಇವರು. ಸೆಲೆಕ್ಟ್ ಅಂತ ಹೇಳಿದ್ರೆ ಹಣ ಪಡ್ಕೊಂಡವ್ರು ಗೈಸ್. ನಾನು ಎಂತ ಅನ್ಕೊಂಡೆ ಅಂತ ಹೇಳಿದ್ರೆ ಒಬ್ಬರಿಗೆ 10 ಲಕ್ಷ ತನಕ ಕೊಡ್ತಾರೆ ಅಂತ ಇಲ್ಲ. ಇಲ್ಲಿ ನೋಡಿ ನೀವು ಕೆಲವೊಬ್ರು ಮಲ್ಟಿಪಲ್ ಪೀಪಲ್ ಉಂಟಲ್ಲ, ಏನಂತ ಹೇಳಿದ್ರೆ ಇಟ್ಕೊಂಡಿದ್ದಾರೆ, ಹಣ ಸಿಕ್ಕಿರೋದು ಇದು ಇರ್ತದಲ್ವಾ, ಅದು ಇಟ್ಕೊಂಡಿದ್ದಾರೆ ನೋಡಿ. ಸೊ ತುಂಬಾ ಜನರಿಗೆ ಸಿಗ್ತದೆ. ಸ್ವಲ್ಪ ಏಜ್ ಆದವ್ರು ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸೋ ಇದೆ. ಸೊ ಯಾರಿಗೆ ನಿದ್ದೆ ಚಂದ ಉಂಟು, ನಿದ್ದೆ ಕಂಟ್ರೋಲ್ ಆಗಲ್ಲ, ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಸೀಸನ್ 1 ಇತ್ತು, ಓಕೆ. ಸೊ ಅಪ್ಲೈ ಮಾಡೋಕ್ಕೆ ಲಿಸ್ಟ್ ನಾವ್ ಅಂತ ಇದೆಯಲ್ಲ, ಇದಕ್ಕೆ ಒತ್ತೋದು. ಮತ್ತೆ ನಿಮ್ಮ ಫುಲ್ ನೇಮ್ ಹಾಕಿ, ನಿಮ್ಮದು ಏನಕ್ಕೆ ನೀವು ಇಲ್ಲಿ ಜಾಯಿನ್ ಆಗಬೇಕು, ಏನಕ್ಕೆ ನಿಮ್ಮನ್ನು ನಾವು ಹೈರ್ ಮಾಡ್ಕೋಬೇಕು ಅಂತ ಹಾಕಿದ್ದಾರೆ. ಅದಕ್ಕೆ ರೀಸನ್ ಬರೀರಿ ನೀವು, ಆಯಿತಾ. ನನಗೆ ಮಲ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಅದು ಇದು ಅಂತ ಬರೀರಿ, ಇಂಗ್ಲೀಷಲ್ಲೇ ಬರೀರಿ. ನೆಕ್ಸ್ಟ್ ಬೇಕಿದ್ರೆ ChatGPT ಹೆಲ್ಪ್ ತೊಗೊಳ್ಳಿ, ಓಕೆನಾ. ಪರ್ಸನಲ್ ಡೀಟೇಲ್ಸ್, ಏಜ್, ಜೆಂಡರ್, ಮೊಬೈಲ್ ನಂಬರ್, ಪ್ರೊಫೆಷನ್ ಹಾಕಿ, ಸ್ಟೂಡೆಂಟಾ, ಹೋಮ್ ಮೇಕರ, ವರ್ಕಿಂಗ್ ಪ್ರೊಫೆಷನಲ್ ಇಲ್ಲ ಏನಂತ ಹಾಕಿ. ನೆಕ್ಸ್ಟ್ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಿ, ನಿಮ್ಮದು ಪ್ಲೇಸ್ ಆ್ಯಂಡ್ ಲೊಕೇಶನ್ ಇಂಡಿಯಾ, ಸ್ಟೇಟ್ ನಿಮ್ಮದು ಕರ್ನಾಟಕ, ಚೂಸ್ ಸಿಟಿ ಮಾಡಿ ಕಂಟಿನ್ಯೂ ಮಾಡಿ ಗೈಸ್. ಅದಾದ್ಮೇಲೆ ನಿಮ್ಮದು OTP ವೆರಿಫಿಕೇಶನ್ ಕೇಳ್ತಾರೆ. ಸೊ ಅದಾದ್ಮೇಲೆ ನಿಮಗೆ ಕಂಗ್ರಾಚುಲೇಷನ್ಸ್, ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಫಾರ್ ದ ಸ್ಲೀಪ್ ಇಂಟರ್ನ್ಶಿಪ್ ಅಂತ ಬರ್ತದೆ. ಏನೋ ಒಂದು ಸರ್ಪ್ರೈಸ್ ಅಂತ ಅವರದ್ದು ಏನೋ ಮ್ಯಾಟ್ರೆಸ್ ತಗೊಳ್ಳಿ ಅದು ಇದೆಲ್ಲ ಹೇಳ್ತಾರೆ, ಆಯ್ತಾ. ಸೊ ಅದು ಬೇಕಾಗಿಲ್ಲ. ಸೊ ನೀವು ಅಪ್ಲೈ ಮಾಡಿ ಆಯಿತು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿದ್ರೆ ನಿಮಗೆ ವಾಟ್ಸಪ್ ಇಲ್ಲ ಮೇಲಲ್ಲಿ ಬರ್ತದೆ, ಆಯಿತಾ. ಸೊ ನೀವು ಅವ್ರಿಗೆ ಏನಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಕ್ಕೆ ನಾನು ನಿಮ್ಮನ್ನು ಹೈರ್ ಮಾಡಬೇಕು, ಅಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ನೋಡಿ, ಅದರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಪ್ಲೈ ಮಾಡೋರು ಎಲ್ಲರನ್ನು ಸೆಲೆಕ್ಟ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಸ್ಟೇಜಲ್ಲಿ ಅವರು ನಿಮ್ಮನ್ನು ಲೈಕ್ ಬೇಕಾದವ್ರನ್ನ ತಗೋತಾರೆ, ಬೆಳೆದವ್ರನ್ನ ಕಟ್ ಆಫ್ ಮಾಡ್ತಾರೆ. ಹೇಗಂತ ಹೇಳಿದ್ರೆ ಅವರು ಒಂದು ವಿಡಿಯೋ ಕೇಳ್ತಾರೆ ನಿಮಗೆ. ಸೊ ನಿಮಗೆ ಏನಕ್ಕೆ ನಿದ್ದೆ ಇಷ್ಟ ಅಂತೇನೋ ಒಂದು ವಿಡಿಯೋ ಕೇಳ್ತಾರೆ, ಆಯಿತಾ. ಸೊ ನೀವು ಅದು ವಿಡಿಯೋ ಮಾಡಿ ಕೊಡಬೇಕು. ಅವ್ರದ್ದು ಕ್ವಶನ್ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಲಾಸ್ಟ್ ನಾನು 2 years ಬ್ಯಾಕ್, 1 year 2 year ಬ್ಯಾಕ್ ಮಾಡಿದ್ದು. ಸೊ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಟೋಟಲ್ ನಿದ್ದೆ ಬಗ್ಗೆ ಏನೋ ಕೇಳ್ತಾರೆ, ಆಯಿತಾ. ಸೊ ಅದು ವಿಡಿಯೋ ಮಾಡಿ ಕೊಡಬೇಕು, ಅದರಲ್ಲಿ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು. ಆದಷ್ಟು ಚಂದವಾಗಿ ವಿಡಿಯೋ ಮಾಡಿ ಕೊಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ, ಆಯಿತಾ. ಒಂದು ಧರ್ಮಕ್ಕೆ ಹಣ ಮಾಡುವಂಥ ಒಂದು ಅವಕಾಶ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಬಿಡಬೇಡಿ ಗೈಸ್. ನಿದ್ದೆ ಮಾಡೋರಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೆ, ನಾನು ಮಲ್ಕೊಳ್ಳೋದೇ ಒಂದು 5-6 ಗಂಟೆ ಆಗಿದೆ ಇವಾಗ. ಸೊ ನನಗೂ ಇಂಟ್ರೆಸ್ಟ್ ಇದೆ, ಬಟ್ ಏನು ಮಾಡೋಣ, ಕೆಲಸ ಇದೆ ಮನೇಲಿ, ಆಗಲ್ಲ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ಯಾರು ಎಲ್ಲ ಟೈಮಲ್ಲಿ ಮಲ್ಕೊತೀರ, ದಯವಿಟ್ಟು ಇದಕ್ಕೆ ಅರ್ಜಿ ಸಲ್ಲಿಸಿ, ಆಯಿತಾ. ನೀವೇನಾದರೂ ಇದರಲ್ಲಿ ವಿನ್ ಆದರೆ ನನಗೆ ಪಾರ್ಟಿ ಕೂಡ ಕೊಡಿ, ಆಯಿತಾ. ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಲ್ಲ, ನಂಗೆ ಪಾರ್ಟಿ ಕೊಡಿ, ಓಕೆ. ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಒಂಥರ ಫನ್ನಿ ಅನಿಸಿದ್ರು, ಒಂದು ಒಳ್ಳೆ ಆಪರ್ಚುನಿಟಿ ಮಲ್ಕೊಳ್ಳೋರಿಗೆ, ಓಕೆ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಮಲ್ಕೊಳ್ಳೋ 24 ಗಂಟೆ ಮಲ್ಕೊಳ್ಳೋ ನಿಮ್ಮ ಫ್ರೆಂಡಿಗೆ ಇಲ್ಲ ನಿಮ್ಮ ರಿಲೇಟಿವ್ಸಿಗೆ, ಕಸಿನ್ ಆಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಓಕೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗುವ, ಬಾಯ್ ಬಾಯ್.